ಜಪಾನಲ್ಲಿ ಏನು ಗೊತ್ತಾ ಅದ್ಭುತ, ನೀವು ಎಲ್ಲೇ ತಿರುಗಿದ್ರು ಏನಾದರೂ ಒಂದು ಅದ್ಭುತ ಕಾಣಿಸುತ್ತೆ ಅಂತ ಜಪಾನ್ ದೇಶನ ನಾನು ಆಶಾ ಇಬ್ಬರೇ ನೋಡಿದ್ರೆ ಸಾಕಾ. ಇಡೀ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬನೇ ಕರ್ಕೊಂಡು ಬಂದಿದ್ವಿ, ಬನ್ನಿ ಹೋಗಿ ಜಪಾನ್ ಎಕ್ಸ್ಪ್ಲೋರ್ ಮಾಡೋಣ. ಜಪಾನ್ಗೆ ಸ್ವಾಗತ ಸುಸ್ವಾಗತ. ಜೋಶ್ ಹೇಗಿದೆ? ಓಹೋ ಆಶಾ ಅಲ್ಲಿ ನೋಡು. ಓ ಏನಿದು ನಿಜವಾದ ಗ್ಲೋಬ್ಗೆ ತೋರಿಸ್ತಾವ್ರೆ. ನಮ್ಮ ಕರ್ನಾಟಕದ ಬಾವುಟ ನೋಡ್ತಿದ್ದೀರ ರಾಜಿಸ್ತಾ ಇದೆ. ಸೂಪರ್ ಆಗಿದೆ ಗುರು ದೇವಸ್ಥಾನ. ಜೈ ಕರ್ನಾಟಕ. ಇವಾಗ ಜಪಾನಿಂದ ನಮ್ಮ ಗ್ರೂಪ್ ಅರೈವ್ ಆಗಿದೆ, 40 ಜನದ್ದು. ಎಲ್ಲರೂ ಹೋಟೆಲ್ಗೆ ಚೆಕ್ ಇನ್ ಆಗ್ತಾ ಇದ್ದಾರೆ. ಟೋಕಿಯೋದಲ್ಲಿ ನಾವು ಶಿಂಗಾವೆ ಪ್ರಿನ್ಸ್ ಹೋಟೆಲ್ ಇದ್ದೀವಿ. ಹೋಟೆಲ್ ಮಾತ್ರ ಸೂಪರ್ ಆಗಿದೆ, ಲಾಬಿ ಅಂತೂ ಫುಲ್ ಆರ್ಟಿಸ್ಟಿಕ್ ಆಗಿ ಮಾಡಿದಾರಪ್ಪ. ಹೀಗಿದೆ ಹೋಟೆಲ್ ಮಾತ್ರ, 4 ಸ್ಟಾರ್ ಹೋಟೆಲ್ಲು. ಚಿನ್ನು ಬ್ರೇಕ್ಫಾಸ್ಟ್ ಎಲ್ಲ ಸಖತ್ತಾಗಿದೆ ಅಂದ್ರೆ ಎಲ್ಲಿದೆ ಬ್ರೇಕ್ಫಾಸ್ಟ್? ನನಗೆ 10 ನಿಮಿಷ ಆಯ್ತು ಏನೇನಿಂದ ಫಿಗರ್ ಔಟ್ ಮಾಡೋಕ್ಕೆ, ಅಷ್ಟು ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಸ್ಪ್ರೆಡ್ ಮಾತ್ರ. ಇಲ್ಲಿ ರೆಡಿ ಆಗಿ ಎಲ್ಲ ಕೂತ್ಕೊಂಡಿದ್ದಾರೆ, ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ. ಹಲೋ ಎಲ್ಲರಿಗೂ ಜೋಶ್ ಹೆಂಗಿದೆ? ಜೈ ಕರ್ನಾಟಕ. ಇದು ಜೋಶ್, ಇದೇ ಜೋಶ್ ಸಂಜೆವರೆಗೂ ಇರುತ್ತೆ ಎಲ್ಲರಿಗೂ. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ನೆಕ್ಸ್ಟ್ ಯಾವ ಟ್ರಿಪ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಕೇಳ್ತಾ ಇದ್ರಿ ಅಲ್ವಾ? ಇದೇ ನವೆಂಬರ್ 25ನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ವಿಯೆಟ್ನಾಂಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾವ್ಯಾವ ಪ್ಲೇಸು? ಹನಾಯ್, ಹ್ಯಾಲಾಂಗ್ ಬೇ, ಓಚಿಮನ್ ಮತ್ತು ಇನ್ನಷ್ಟು ಬ್ಯೂಟಿಫುಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ. ಈ ಕೆಳಗಡೆ ಇರೋ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ. ವೀಸಾ ಎಷ್ಟಾಗುತ್ತೆ, ಫ್ಲೈಟ್ಸ್ ಎಷ್ಟಾಗುತ್ತೆ, ಐಟರ್ನರಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ನಿಮ್ಮ ಸ್ಲಾಟ್ಸ್ನ ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ನವೆಂಬರ್ 25ನೇ ತಾರೀಕು ವಿಯೆಟ್ನಾಂಗೆ ಹೋಗೋಣ. 6 nights 7 days. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಇವಾಗ ಹೋಗ್ತಾ ಇದ್ದೀವಿ, ಅಸಕುಸಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈ ಟೆಂಪಲ್ ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ ಇಡೀ ಜಪಾನಲ್ಲಿ. ಆ ಟೆಂಪಲ್ಗೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ದೇವರ ಆಶೀರ್ವಾದ ಪಡೆಯೋಕ್ಕೆ ಹೋಗ್ತಾಯಿದ್ದಾರೆ. ಬುದ್ಧನ ಆಶೀರ್ವಾದ, ದೇವರ ಆಶೀರ್ವಾದ ಪಡೆಯೋಕ್ಕೆ ಹೋಗ್ತಾ ಇದ್ದೀರಾ? ಅಸಕುಸಾ ಟೆಂಪಲ್ಗೆ ಬಂದ್ವಿ. ಆಮೇಲೆ ಇದು ಬಂದ್ಬಿಟ್ಟು ಫಾರ್ಚ್ಯೂನ್ ಟೆಲ್ಲರು. ಇಲ್ಲಿ 100 ಎಣ್ಣೆ ಹಾಕ್ಬಿಟ್ಟು ನಮ್ಮ ಭವಿಷ್ಯನ ಹೇಳ್ತಾರಂತೆ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಅವರ ಲಕ್ ಟ್ರೈ ಮಾಡ್ತಾ ಇದ್ದಾರೆ. 100 ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಕಡ್ಡಿ ಅಳ್ಳಾಡಿಸಿ ತೆಗೆದ್ಬಿಟ್ಟು ಏನು ಬರುತ್ತೋ ಆ ನಂಬರಲ್ಲಿ ತೆಗಿಬೇಕು. ಹಾಂ, ಬೇಡ್ಕೊಬೇಕೇನಾದರೂ ಬೇಡ್ಕೊಳ್ಳಿ, ಇನ್ನೊಂದು 2 ಮಕ್ಕಳ ಹಂಗೆ ಅಂತ. ತೆಗಿರಿ ಅದನ್ನ. ಗುಡ್ ಫಾರ್ಚ್ಯೂನ್. ಓ ಕಡ್ಡಿ ವಾಪಸ್ ಹಾಕಿ. ಗುಡ್ ಫಾರ್ಚ್ಯೂನ್, ಪರವಾಗಿಲ್ಲ, ಬಿಸ್ನೆಸ್ ಇನ್ನೊಂದು ಸ್ವಲ್ಪ ಬೆಳೀಲಿ. 2ನೇ ಸರಿ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ನಮ್ಮ ಕಡೆ ಕಾಲು ತೊಳ್ಕೊತೀವಿ, ಕೈ ತೊಳ್ಕೊಳೋದು ಈ ದೇವಸ್ಥಾನದಲ್ಲಿ. ಇಲ್ಲಿನ ದೇವಸ್ಥಾನಗಳಲ್ಲಿ ಚಪ್ಪಲಿ ಬಿಚ್ಚಂಗಿಲ್ಲ. ಹೌದು. ಆಮೇಲೆ ಇಲ್ಲಿ ಸಾಂಬ್ರಾಣಿ ಹಚ್ಚಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನಾವು ಹೊಗೆ ತಗೊಬೇಕು. ಏನಕ್ಕೆ ಅಂದರೆ ಇದು ನಮ್ಮ ಬಾಡಿನ ಪ್ಯೂರಿಫೈ ಮಾಡುತ್ತಂತೆ. ನೋಡಿ ಹಿಂಗೆ ಹಿಡ್ಕೊಂಡು ಹೊಗೆನ ಹಿಂಗೆ ತೊಗೊಬೇಕು. ಹಿಂಗಾಶ ಹಿಂಗೆ ಅನ್ಕೊಬೇಕು ಹೊಗೆನ. ನಮ್ಮವರೆಲ್ಲ ಕೈ ಮುಕ್ಕೊಳಕ್ಕೆ ಹೋಗಿದ್ದಾರೆ ಬುದ್ಧನ ಕಣ್ ತುಂಬ್ಕೊಳ್ಳೋಕ್ಕೆ. ನಾವು ಹೋಗೋಣ ಮೇಲ್ಗಡೆ, ಹೋಗ್ಬಿಟ್ಟು ಬುದ್ಧನ ಕಣ್ ತುಂಬ್ಕೊಳ್ಳೋಣ. ಹೇಗಿದ್ದಾರೆ ಬುದ್ಧ ನೋಡೋಣ. ಆದರೆ ಏನಂದರೆ ಇವರು ನಮ್ಮ ಕಲ್ಚರ ಫಾಲೋ ಮಾಡೋದ್ರಿಂದ ಈ ದೇವಸ್ಥಾನಕ್ಕೆ ಬಂದ ತಕ್ಷಣ ಇದು ಊದ್ಗಡ್ಡೆ ಹಚ್ಚಿರ್ತಾರೆ, ಸಾಂಬ್ರಾಣಿ ಹಚ್ಚಿರ್ತಾರೆ. ಆ ಸ್ಪಿರಿಚುವಲ್ ಫೀಲಿಂಗ್ ಬಂದ್ಬಿಡುತ್ತೆ, ಭಕ್ತಿ ಬಂದ್ಬಿಡುತ್ತೆ ಅದರೊಳಗೆ. ಅಸಕುಸಾ ದೇವಸ್ಥಾನದ ಹತ್ರ ಫೇಮಸ್ ಏನು ಗೊತ್ತಾ? ಇಲ್ಲಿ 2,000 ಪುಟ್ಟ ಅಂಗಡಿಗಳಿದ್ವಂತೆ. ಅದು ಯಾವಾಗ? ಕೊರೋನಾ ಮುಂಚೆ. ಕೊರೋನಾ ಆದಮೇಲೆ ಆ 2,000 ಇದ್ದಿದ್ದು 50% ಕಮ್ಮಿಯಾಗಿ 1000 ಅಂಗಡಿಗಳಿದೆ. ನಾನು ಎದುರುಗಡೆ ತೋರಿಸ್ತೀನಿ ನೋಡಿ ಜನ ಎಷ್ಟಿದ್ದಾರೆ ಅಂತ. ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಯಾಕಂದರೆ ಇದು ಫುಲ್ಲು ಶಾಪಿಂಗ್ ಏರಿಯಾ. ತಿನ್ನೋಕ್ಕೆ ಏನೇನೋ ಸಿಗುತ್ತಂತೆ. ಬನ್ನಿ ಹಂಗೆ ಒಂದು ರೌಂಡ್ ಹೊಡ್ಕೊಂಬರೋಣ, ಏನೇನು ಸಿಗುತ್ತೆ ಅಂತ ನೋಡ್ಕೊಂಬರೋಣ. ಓಹೋ ಆಶಾ ಅಲ್ಲಿ ನೋಡು, ಸಮ್ಮರ್ಗೆ ಬಿಸಿ ಹೆಂಗೆ ಹಾಕವ್ರೆ ಅಂತ. ವಾಟರ್ ಸ್ಪ್ರೇ. ಇದು ಬಂದ್ಬಿಟ್ಟು ಶಾಪಿಂಗ್ ಏರಿಯಾ. ಹೇಳಿದ್ನಲ್ಲ 1000 ಅಂಗಡಿಗಳಿದೆ ಅಂತ ಇಲ್ಲಿ ಅಂತ ಹೇಳಿದ್ರು. ಆದರೆ ಎಷ್ಟು ಅಂಗಡಿಗಳಿದೆ ಗೊತ್ತಿಲ್ಲ. ಈ ಸ್ಟ್ರೀಟ್ ಫುಲ್ ಅದೇ ಅಂಗಡಿಗಳು ಏನೇನೋ ಸಿಗುತ್ತೆ ತಿನ್ನೋಕ್ಕೆ, ತೊಗೊಳಕ್ಕೆ ಎಲ್ಲ. ಇವ್ರದ್ದೆಲ್ಲ ಮಿನಿಚರ್ ಫಿಗರ್ಸ್ ಆಗಲಿ, ಈ ಥರ ಫಿಗರ್ಸ್ ಎಲ್ಲ ಆಗಲಿ, ಇವೆಲ್ಲ ಸ್ಪೆಸಿಫಿಕ್ ಟು ಜಪಾನ್ ಸ್ಟೈಲ್. ಇದಾಗಲಿ ಏನೋ ಒಂಥರ ಯೂನಿಕ್ ಗುರು ಪುಟಾಣಿದು ಎಲ್ಲ ಕೀಚೆ ಥರ. ಇದು ಬಂದು ಜಪಾನೀಸ್ ಸ್ಟೈಲ್ ಡ್ರೆಸ್ಸು, ಚೆನ್ನಾಗಿದೆ ಒಂಥರ. ಜಪಾನೀಸ್ ಸ್ಟೈಲ್ ಡ್ರೆಸ್ ಹೆಂಗಿದೆ ನೋಡಿ. ಶೈ ಆಗ್ಬಿಟ್ರಿ, ನಾಚಿಕೆ ಬಂದ್ಬಿಡ್ತು ಅವ್ರಿಗೆ. ನೀವು ಟೋಕಿಯೋ ಅಂತ ಹೊಡೆದ್ರೆ ಈ ಬರದೇ ಈ ಸ್ಟ್ರೀಟ್ ವೆರಿ ಫೇಮಸ್ ಸ್ಟ್ರೀಟು. ಇವತ್ತು ಈ ಪ್ಲೇಸಲ್ಲಿ ಯಾವತ್ತೂ ಕಾಲಿಂದ ಸಿಗಲ್ಲ ನಿಮಗೆ, ಯಾವಾಗಲೂ ಜನ ಇರ್ತಾರೆ. ಅಷ್ಟೇ ನಿಂದು ಹಲೋ ಕಿಟ್ಟಿ ಬೊಂಬೆ ಅಲ್ವಾ? ಅಲ್ಲಿ
ಓ ಡಿಫ್ರೆಂಟ್ ಇವು ಜಪಾನೀಸ್ ಸ್ಟೈಲಲ್ಲೇ ಇದೆ ಅದು ಚೆನ್ನಾಗಿದೆ ಗುರು ಅಂಗಡಿಗಳಿಗೂ ಪೇಂಟ್ ಮಾಡ್ಕೊಂಬಿಟ್ಟವ್ರೆ ಶರ್ಟರ್ಗಳಿಗೆ ಓ ನಮ್ಮ ಅಜಯ್ ಅವ್ರು ಇಲ್ಲೇ ಇದ್ದಾರೆ ಸರ್ ಏನು ತೊಗೊಂಡ್ರಿ ತಗೊಳ್ಳಿಲ್ಲ ವಿಂಡೋ ಶಾಪ್ ಮಾಡ್ತಾ ಇದೀನಿ ಆಕ್ಚುಲಿ ಪ್ರೈಸಸ್ ರೀಸನಬಲ್ ಅನಿಸ್ತಾ ಇದೆ ವೆರಿ ರೀಸನಬಲ್ ಅನಿಸ್ತಾ ಇದೆ ಪ್ರೈಸಸ್ ಅಯ್ಯೋ ಬೆಕ್ಕಗ ಕಿರಣ ನಾನು ನನಗೆ ಅಂತ ಅನ್ಕೊಂಡೆ ಇದ್ದೀನಿ ಬೆಕ್ಕು ಹಾಕದ ಅದು ಏನಿಷ್ಟು ಚಿಕ್ಕದಿದೆಯಲ್ಲ ಅಂತ ನೀನು ಬೆಕ್ ಥರನೇ ಇದೆಯಪ್ಪ ನಂಗೆ ಬೆಕ್ಕು ಬೇಡ ನಾಯಿಗೆ ಹಾಕೋದು ಬೇಕು ಇದೆಲ್ಲ ಫೇಸ್ ಮಾಸ್ಕು ಮತ್ತು ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ ಈ ಅಂಗಡಿಯಲ್ಲಿ ಕಯೋಶಿ ಬಟ್ ಸ್ಮಾರ್ಟ್ ಕಯೋಶಿ ಕಯೋಶಿ ಇದೇನು ಪ್ರಮೋಷನ್ ಇಲ್ಲ ಜೆನ್ಯೂನ್ ಆಗಿ ನಮ್ಮ ಗೈಡ್ ಹೇಳಿದ್ದು ಅವ್ರು ಯೂಸ್ ಮಾಡ್ತಾರಂತೆ ಬಿಸಿಲು ಜಾಸ್ತಿ ಇದ್ದಾಗ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಕೊರಿಯನ್ ಪ್ರಾಡಕ್ಟ್ಸ್ ಅಂತಾರೆ ಜಪಾನೀಸ್ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿದೆ ಅಲ್ವಾ ಅಜ್ಜಿ ಒಳಗಡೆ ಬಂದಿದ ತಕ್ಷಣ ಎಷ್ಟು ತಣ್ಣಗಾಯ್ತು ಗೊತ್ತಾ ಫೀಲಿಂಗು ಸಖತ್ತಾಗಾಯ್ತು ಕವರ್ ಮಾಡಿದ್ದಾರೆ ಅದಕ್ಕೆ ಫುಲ್ ಕವರ್ ಮಾಡೋರಲ್ಲ ಅದಕ್ಕೆ ಜಾಸ್ತಿ ಅನಿಸ್ತಿಲ್ಲ ಕಣ ನಿಮಗೆ ಸತಿ ಸ್ವಲ್ಪ ಏನು ಜನಗಳ ಇಲ್ಲ ಪ್ರೈಸಾ ಎರಡು ಪ್ರೈಸ್ ಆಬ್ವಿಯಸ್ಲಿ ವರ್ಷಕ್ಕೆ ಪ್ರೈಸ್ ಜಾಸ್ತಿ ಆಗೇ ಆಗುತ್ತೆ ನಾವು ಬಂದು 1 ವರ್ಷ ಆಯಿತು ಪ್ರೈಸ್ ಜಾಸ್ತಿ ಆಗೇ ಆಗಿರುತ್ತೆ ಇಲ್ಲಿ ಎಲ್ಲರೂ ದೊಡ್ಡೋರಿಂದ ಚಿಕ್ಕವರು ಈ ಥರ ಬೊಂಬೆಗಳ್ನ ಬ್ಯಾಗಿಗೆ ತಗಲಾಕೊಂಡಿರ್ತಾರೆ ಎಷ್ಟು ಕ್ಯೂಟ್ ಆಗಿದೆ ಅಷ್ಟಿಲ್ಲದೆ ಇವೆಲ್ಲ ಹಾಕೋರ ತಗೊಂಡ್ಲ ಇದೆ ಕಿಟ್ಟಿನ ಚೆನ್ನಾಗಿದೆ ಅದು ಕಿಚನ್ ಇದೆಯಾ ಅದಕ್ಕೆ ಹಾಕೊಳ್ಳೋಕ್ಕೆ ಇಲ್ಲ ಕಿಚನ್ ಇಲ್ಲ ನಡೀರಿ ಕಮ್ಮಿನೇ ಆ್ಯಕ್ಚುಲಿ ಈ ಪಾರ್ಟ್ ಆಫ್ ದ ಏರಿಯಾ ತುಂಬ ಕಮ್ಮಿ ಇದೆ ಟೋಕಿಯೋಲ್ಲಿ ಶಾಪಿಂಗ್ಗೆ ಹಂಗೆ ನೋಡ್ಕೊಂಡು ಹೋಗ್ತಾನೇ ಇರ್ಬೋದು ಏನಾದರೂ ಒಂದು ಡಿಫ್ರೆಂಟ್ ಆಗಿರೋದಿದೆ ನಾವು ಜಪಾನ್ಗೆ 2ನೇ ಸರಿ ಬಂದರು ಈ ಸರಿ ನಮ್ಮ ಕನ್ನಡಿಗರಿಗೆ ಕರ್ಕೊಂಬಂದು ಇಲ್ಲಿ ಅವ್ರಿಗೆ ತೋರಿಸ್ತಾ ಇರೋದ್ರಿಂದ ನಮಗೇನೋ ಒಂಥರ ಖುಷಿ ಅನಿಸುತ್ತೆ ನಿಮಗೆ ಯಶ ಎಲ್ಲ ಯೂನಿಕ್ನೆಸ್ ಆ ಯೂನಿಕ್ನೆಸ್ನ ಅವ್ರಿಗೆ ತೋರಿಸ್ಕೊಡ್ತಾ ಇದೆ ಅವರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದಾರೆ ಶಾಪಿಂಗ್ ಮಾಡ್ತಾ ಇದ್ದಾರೆ ಇಡೀ ಸ್ಟ್ರೀಟಲ್ಲಿ ನಿಜವಾಗ್ಲೂ ಖುಷಿ ಫೀಲ್ ಆಗ್ತಾ ಇದೆ ಎಲ್ಲ ಕಡೆ ಆಟೋಮೆಟಿಕ್ ಮಾಡಿಕ್ಬಿಟ್ಟವ್ರೆ ನಾವೇನು ಗೊತ್ತಾ ಇಲ್ಲಿ ನಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಬೇಕು ಮಾಚಾ 400 ಓಕೆ ಅಷ್ಟೇ ದುಡ್ಡು ಬಂತು ಕಾಯಿನೂ ಬಂತು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಷ್ಟೇ ಅಷ್ಟೇ ಎಷ್ಟಾದ್ರೂ ದುಡ್ಡು ಹಾಕಿ ಲಕ್ಷನಾದರೂ ಹಾಕಿ ಏನಾದರೂ ಹಾಕಿ ಓ ಇಲ್ಲಿ ಕೊಟ್ಬಿಟ್ರೆ ಅಕ್ಕೆ ಅಶೋಕ್ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಇಲ್ಲಿ ಹೊಡೆದಿದ ತಕ್ಷಣ ಟಕ್ಕಂತ ರೆಡಿ ಮಾಡ್ತಾರೆ ಟಕಾರ ಅಂತ ಕೊಟ್ಟರು ಗುರು ಈ ಥರ ಇದ್ರೆ ಒಂದು 100 ಜನ ಇದ್ರೂ ಕ್ಯೂ ಆಗಲ್ಲ ಪಟ 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 ಬಂದು ಎತ್ಕೊಂಡು ಹೋಗ್ತಾ ಇರ್ಬೋದು ಇದು ಸ್ವೀಟ್ ಐತೆ ನಮ್ಮ ಸಾಫ್ಟಿ ಐಸ್ ಕ್ರೀಮ್ ಥರ ಐತೆ ನಾನು ಹೋಗಿದ್ದು ವಿದ್ಯಾವರ್ತಕ ಸ್ಕೂಲಲ್ಲಿ ಅಲ್ಲಿ ನಮಗೆ ಶನಿವಾರದತ್ತು ಊಟಕ್ಕೆ ಬಿಡ್ತಾಯಿದ್ರು ಅಲ್ಲೊಂದು ಐಸ್ ಕ್ರೀಮ್ ಅಂಗಡಿಗೆ ಹೋಗ್ಬಿಟ್ಟು ತಿಂತಿದ್ವಿ ಸಾಫ್ಟಿ ಅಂತ ಆವಾಗ ತಾನೇ ಬಂದಿತ್ತು 5 ರೂಪಾಯಿಗೆ ಒಂದು ಸಾಫ್ಟಿ ನಾನು ತಿಂತೀನಿ 5 ರೂಪಾಯಿ ಸಾಫ್ಟಿ ಅಲ್ವಾ ವೆನಿಲಾ ಫ್ಲೇವರ್ ಅಷ್ಟೇ ಬರ್ತಿದ್ದು ಅಲ್ಲಿ ತುಂಬ ಫೇಮಸ್ಸು ನೀವೇನಾದರೂ 5 ರೂಪಾಯಿ ಸಾಫ್ಟಿ ತಿಂದಿದ್ರಾ ಕೆಳಗಡೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಹಸಕುಸ ಟೆಂಪಲ್ ನೋಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ ಇಡೀ ಜಪಾನಲ್ಲಿ ಒನ್ ಆಫ್ ದ ಫೇಮಸ್ ಸ್ಟ್ರೀಟ್ ಯಾವುದಶ ಅಕಿಬಾರಾ ಶುಲ್ಲು ಶಾಪಿಂಗ್ ರೀಜನ್ನು ಆ್ಯನಿಮಿ ಅಂತೆ ಗ್ಯಾಜೆಟ್ಸ್ ಅಂತೆ ಏನೇನೋ ಸಿಗುತ್ತಂತೆ ಆ ಅಕ್ಕಿಬಾರ ರೀಜನ್ಗೆ ಹೋಗ್ತೀವಿ ಈಗ ನೋಡೋಣ ಹೇಗಿರುತ್ತೆ ವೆಲ್ಕಮ್ ಟು ದ ಫೇಮಸ್ ಅಕ್ಕಿಬಾರ ಸ್ಟ್ರೀಟ್ ನಾವು ಹೋದ ಸರಿನೂ ಇಲ್ಲಿ ಕರ್ಕೊಂಬಂದ್ವಿ ಈ ಸರಿ ನಮ್ಮ ಇಡೀ ಕರ್ನಾಟಕದವ್ರನ್ನ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರು ಕರ್ಕೊಂಬಂದಿದ್ದೀವಿ ಇದನ್ನು ತೋರಿಸ್ಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಸರ್ ನೋಡಿ ಒಂದೊಂದು ಜಾಗನೂ ಅಮೇಝಿಂಗ್ ಆಗಿರುತ್ತೆ ತಿರ್ಗಾಡ್ಕೊಂಬನ್ನಿ ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಹೇಗಿರುತ್ತೆ ಅಂತ ಏನ್ ಮಾಡಕ್ ಹೋದ್ರಿ ಎಲ್ಲಿಗೆ ಹೋಗಿದ್ರಿ ಏನು ಬೆಳಿಗ್ಗೆಯಿಂದ ಫುಲ್ ಬಿಸಿ ಏನ್ ಫುಲ್ ತಿರ್ಗಾಡ್ತಾ ಜಪಾನ್ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಯ್ತಾ ಚೆನ್ನಾಗಿದ್ಯಾ ಒಂಥರ ಡಿಫ್ರೆಂಟ್ ಅಲ್ಲ ಏನ್ ನೋಡಿದ್ರು ಹೊಸದಲ್ವಾ ಕ್ಲೀನ್ ಆಗಿದೆ ಜನರು ಒಳ್ಳೆಯವರು ಸರ್ ಬನ್ನಿ ಹೇಗಿದೆ ಜಪಾನ್ ಹೇಳಿ ಜಪಾನ್ 2080 ಇದೆ ಏನಿದೆ ಓ ಆನಿಮಿ ಫಿಗರ್ಸ್ ಚಿನ್ನು ಫುಲ್ಲು ಹೋದ ಸರಿ ಬಂದಾಗ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ಎಷ್ಟೊಂದು ಥರ ತೊಗೊಂಡ್ವಿ ಈ ಸರಿ ಸುಮ್ಮನೆ ನೋಡ್ಕೊಂಡು ಹೋಗ್ತೀವಿ ಅಷ್ಟೇ ಹಬ್ಬ ಒಂಥರ ಕಣ್ಣಿಗೆ ಹಾಯ್ ಗರ್ಲ್ಸ್ ಇವೆಲ್ಲ ಚಿಕ್ಕ ಮಕ್ಕಳು ಪ್ರಾಣ ಬಿಡ್ತಾರೆ ಇವೆಲ್ಲ ನೋಡಿದ್ರೆ ದೊಡ್ಡವರು ಅಷ್ಟೇ ಚಿಕ್ಕ ಮಕ್ಕಳು ಒಬ್ಬಳೇ ಅಲ್ಲ ದೊಡ್ಡವರು ಪ್ರಾಣ ಬಿಡ್ತಾರೆ ಅದನ್ನು ನೋಡಿದ್ರೆ ಕಣ್ಣಿಗೆ ಹಬ್ಬ ನೋಡೋಕ್ಕೆ ಹಬ್ಬ ದುಡ್ಡಿದ್ರೆ ಇನ್ನೂ ಹಬ್ಬವೋ ಹಬ್ಬ ಆಶಾ ಲಾಸ್ಟ್ ಟೈಮ್ ಮಾಡಿ ದುಡ್ಡು ಕಳ್ಕೊಂಡಿದ್ದೆ ಈ ಸಲ ಕಳ್ಕತ್ತೀಯಾ ಅದು ಹಂಗೆ ಕಣ್ಣಿಗೆ ಸೆಳೆಯುತ್ತಲ್ಲ ಬನ್ನಿ ಅಂತ ಇದು ನೋಡಿ ಇದೇ ಕರೀತಾರೆ ಅದು ಬನ್ನಿ ದುಡ್ಡು ಕಳ್ಕೊಳ್ಳಿ ಅಂತ ಇದೇನು ಗೊತ್ತಾ ಜೂಜ್ ಸರ ಸುಮ್ಮನೆ ಚಿನ್ನು ನಿನ್ಗೆ ಗೆಲ್ಲಲ್ಲ ನಿನ್ಗೆ ಆಡಕ್ಕೆ ಬರಲ್ಲ ಮಾಡಲ್ಲ ಸುಮ್ಮನೆ ಆಡಕ್ಕೆ ಹೋಯ್ತೀಯ ಗೆಲ್ಲಲ್ಲ ಮಾಡಲ್ಲ 200 ಹಾಕೋಣ ಅತ್ಲಾಗೆ ಹೋದ್ರೋಯ್ತು ಗೆಲ್ಲಲ್ಲ ಚಿನ್ನು ನೀನು ಯಾವ್ದು ಬೇಕು ನಿಂಗೆ ಯಾವ್ದು ಬೇಕು ಹೇಳಿ ಚಿನ್ನು ತೆಕ್ಕೊಡ್ತೀನಿ ತೆಕ್ಕೊಡ್ತೀನಿ ಯಾವ್ದು ಬೇಕಾ ಇದೇ ತಗೋ ಹೋಗ್ಲಿ ಆಯ್ತಾಗೆ ಮುಂದೆ ಮೂವ್ ಮಾಡು ಹೋಯ್ತು ಇನ್ನೇನು ಅಲ್ಲಿ ಬಂದು ಎತ್ಕೊತಿಲ್ವಾ ನಾನು ಹೆಂಗೆ ಮಾಡ್ದೆ ಕಣ ನೀನು ಆ ಕಡೆ ತಳ್ಬೇಕಲ್ಲಿ ತಳ್ಳು ಬಿಡು
ಅಷ್ಟೇ ಮುಗ್ದೋಯ್ತು. ಅದಕ್ಕೆ ಹೇಳಿದ್ದು 125 ರೂಪಾಯಿ. ಇನ್ನೊಂದ್ಸತಿ ಬೇಡ ಸಾಕು ಬಾ, ಬೇಡ ಬಾ, ಬೇಡ ಬಾ. ಚಿನ್ನ ಸಂತೋಷನಾ? ಆಡ್ಬೇಕಾಗಿತ್ತು ಇನ್ನೊಂದ್ಸತಿ ನಾನು. ಮೂವೇ ಆಗಲಿಲ್ಲ. ಚಿನ್ನ ಅಲೋಕಿಟಿ ಕಟ್ಸ್ತೀನೋ. ಇದು 200 ಕೊಟ್ಟು ನಾನು ಆಡ್ತೀನಿ. ಇದನ್ನ ನಾನು ಆಡ್ತೀನಿ ಕೊಡು. ದೇವ್ರೇ ಕಾಪಾಡಪ್ಪ. ಹಾಂ 1 2 ಐ ಥಿಂಕ್ ಸೊ. ಹೊಡಿಮಾ. ಅದು ತುಂಬ ಫ್ರೆಜೈಲ್ ಇರುತ್ತದೆ ಆ್ಯಕ್ಚುಲಿ. ಮೋಸ ಗುರು, ಬರೀ ಮೋಸ ಗುರು. ಈ ಥರ ಮಾಡಿನೇ ಎಷ್ಟು ಕಳಿದ್ವಿ ನಾವಲ್ಲಿ? 200 ಕಳಿದಿಲ್ಲ, ಎಷ್ಟು 600? 800 ಜಪಾನೀಸ್. ಏನು ಹೊಗೆ ಎಲ್ಲ ಕಡೆ ಇದೆ ಆನಿಮಿ ಗುರು. ಇಡೀ ಬಿಲ್ಡಿಂಗ್ನೇ ಕವರ್ ಮಾಡ್ಕೊಂಬಿಟ್ಟವ್ರು ನೋಡಿ. ಏನು ಕ್ಯೂಟ್ ಆಗಿದಾವಲ್ಲ ಕೂಡ. ಇಡೀ ಬಿಲ್ಡಿಂಗ್ಗೆ ದೊಡ್ಡ ಪೋಸ್ಟರ್ ಹಾಕವ್ರೆ ಅಂದರೆ ಎಷ್ಟು ಕ್ರೇಜ್ ಇರ್ಬೇಕು ಇವ್ರಿಗೆ. ಗೊಂಬೆ ತಗೋಬೇಕು, ಗೊಂಬೆ ತೊಗೊಳಕ್ ಆಗ್ತಾರೆ ನನಗೆ ಅವಾಗಿಂದ. ಅದೇನು ಗೊತ್ತಾ, ಬಿಸಿಲಿದೆಯಾ ಸಖತ್ತು, ಒಳಗಡೆ ಫುಲ್ AC ಹಾಕ್ಬಿಟ್ಟವ್ರೆ. ಅದು ಪಾಸ್ ಆಗ್ತಿದ್ದಂಗೆ ಡೋರ್ ಹತ್ರ AC ತಾಳಿ ತಣ್ಣಗೆ ಹೊಡಿಯುತ್ತಾ, ಒಳಗೋಗೋಣ ಅನ್ಸುತ್ತೆ. ಏನಾಶಾ? ನನಗೆ ಬೇಕು ನನಗೆ ಬೊಂಬೆಗಳು. ಓ ಮೈ ಗಾಡ್, ಆಕ್ಚುಲಿ ಇದು ಕ್ಯೂಟ್ ಆಗಿದೆ, ಸಕ್ಕದಾಗಿದೆ. ದಿಸ್ ಮ್ಯಾಚಸ್ ಯುವರ್ ಸ್ಟೈಲ್. ಆಂಗ್ರಿ ಗುರು, ನಾನು ಆಂಗ್ರಿ ಆಗಿರ್ತೀನಿ ಯಾವಾಗಲಾದ್ರೂ. ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಏನು ಚಿನ್ನು ಇದೆ ಸ್ವರ್ಗ ಬೊಂಬೆಗಳ್ದು ಇಷ್ಟೊಂದು ಐತೆ. ಟೆಟ್ರಾಸನಸ್ ಏನು ಹಿಂಗೈತೆ? ನಾನು ತಗೊಂಡ್ಲೇಬೇಕು, ಕ್ರೇಜಿ ಆಗ್ತೀನಿ ನನಗೆ. ಬೊಂಬೆಗಳು ನೋಡೋಕೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ, ಬಟ್ ಇಲ್ಲಿಂದ ತುಂಬ ಕ್ರೇಜಿ. ಇದೆಲ್ಲ DVD ಪ್ಲೇಯರ್ಸ್ ಕಿರಣ್, ಗೇಮಿಂಗ್ DVD ಪ್ಲೇಯರ್ಸ್. ಓ, ಗೇಮ್ ಆಡೋಕ್ಕೆ ಹೌದು, ಸಾಕಾಗಿದೆ ಗುರು. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ, ಭಯಾನಕ ಗುರು. ಇನ್ನೇನೋ ಇದೆ. ಓ ಕಿರಣ್ ಇನ್ನೊಂದು ಗೊತ್ತಾ, ಇದು ಕ್ಲಬ್ ಅಂತೆ, 24 hours ಓಪನ್ ಅಂತ ಕ್ಲಬ್. ಲಾಕರ್ ಫೆಸಿಲಿಟೀಸ್, ಶವರ್ ಇಲ್ಲ ತಗೊಬೋದಂತೆ ಕಿರಣ. ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ, ನೀವು ಇಲ್ಲೇ ಆಟಾಡ್ಕೊಂಡಿರ್ಬೋದು ಅಂತ. ಡೋರ್ ಹಾಕ್ಬಿಟ್ಟವ್ರೆ, ನೀವು ಎಲ್ಲಿಂದ ಎಲ್ಲ ಎಂಟ್ರಿ ಇರುತ್ತೆ ಅನ್ಸುತ್ತೆ. ಓಹೋ, ಒಂದ್ಸರಿ ಕ್ಲಬ್ಗೆ ಹೋದ್ರೆ 24 hours ಓಪನ್ ಕ್ಲಬ್. ಊಟ ತಿನ್ಕೊಂಡು ಕ್ಲಬ್ಬಲ್ಲಿ ಆಟ ಆಡ್ಕೊಂಡು ಎಲ್ಲ ಅವರೇ ಮಾಡ್ಬೋದು. ಜಪಾನಿಗೆ ಬಂದಮೇಲೆ ಒಂದು ವಂಡರ್ಲ್ಯಾಂಡ್ ಅಂತ ಹೇಳ್ಬೋದು, ಟೀಮ್ ಲ್ಯಾಬ್ಸ್. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗ್ತೀವಿ. ಎಷ್ಟು ಎಕ್ಸೈಟ್ ಆಗಿದ್ದೀವಿ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಲ್ರೆಡಿ ಹೋಗಿದ್ದಾರೆ, ನಾವು ಲಾಸ್ಟಲ್ಲಿ ಹೋಗ್ತಾ ಇದ್ದೀವಿ. ಸೊ ವೆಲ್ಕಮ್ ಟು ದ ವಂಡರ್ಲ್ಯಾಂಡ್ ಆಫ್ ಜಪಾನ್, ಟೀಮ್ ಲ್ಯಾಬ್ಸ್. ಗುರು ಏನು ಗುರು ಇಷ್ಟು ದೊಡ್ಡದಿದೆ? ಓ, ಇನ್ನೂ ಮುಂದೆ ಎಷ್ಟೊಂದಿದೆ. ವಾವ್ ಕಿರಣ್, ಓ ಮೈ ಗಾಡ್, ಆ ಸ್ಮೆಲ್ಲು ಕೂಡ ಅದೇ ಥರ ಬರ್ತಾ ಇದೆಯಲ್ಲ, ಸೂರ್ಯಕಾಂತಿ ಥರ. ಓ ಮೈ ಗಾಡ್, ಒಂಥರ ಸ್ಟ್ರೆಸ್ ಎಲ್ಲ ತೆಗೆದುಬಿಡುತ್ತೆ ಅಂತ, ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗಿ ಇಲ್ಯೂಷನ್ ಥರ ಆಗುತ್ತೆ. ಸಾಕಾಗಿದೆ ಗುರು. ಎಲ್ಲ ಕಡೆ ಹೋಗ್ಬೋದು. ಓ, ಇಲ್ಲಿ ಈ ಥರ ಏನೋ ಪ್ರಾಣಿಗಳು ನಡ್ಕೊಂಡು ಹೋಗ್ತಾರ. ಇಲ್ಲಿ ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲ ಆಶಾ. ಟೀಮ್ ಲ್ಯಾಬ್ ಬಾರ್ಡರ್ಲೆಸ್ ಎಂತಕ್ಕೆ ಅಂದರೆ, ನಾವು ಯಾವ ರೂಮಲ್ಲಿ ಬೇಕಾದ್ರೆ ಹೋಗ್ಬೋದು, ಯಾವ ರೂಮ್ದೇ ಕೂಡ ಬರ್ಬೋದು. ಎಲ್ಲ ಕಡೆ ಹಾರ್ಡ್ ವರ್ಕ್ ಆಗಿರ್ಬೋದು, ಇಲ್ಯೂಷನ್ ವರ್ಕ್ ಆಗಿರ್ಬೋದು. ಒಂಥರ ಮೈಂಡಿಂದ ಸ್ಟ್ರೆಸ್ನ ತೆಗೆಯುತ್ತೆ, ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಜಪಾನಿಗೆ ಬಂದಾಗ ಇದನ್ನು ಟ್ರೈ ಮಾಡಲೇಬೇಕು. ನಮ್ಮ ಕಣ್ಣನ್ನು ನಾವೇ ನಂಬಕ್ಕಾಗಲ್ಲ, ಹಂಗೆ ಮಾಡಿದ್ದಾರೆ. ಕಿರಣ, ಬೇರೆ ಬ್ಲಾಕ್ಗೆ ಕರ್ಕೊಂಡು ಬಂದ್ಬಿಟ್ಟೆ ಕಿರಣ ನಿನ್ನ. ಇಲ್ಯೂಷನ್, ಫುಲ್ ಇಲ್ಯೂಷನ್. ಮಿರರ್ ಹಾಕಿ ಮಳೆ ಬರ್ತಾ ಇದೆ. ನಮ್ಮವರೆಲ್ಲ ಹಿಸ್ಟ್ರಿ ತಿಳ್ಕೊತಾರೆ ಜಪಾನ್ ಬಗ್ಗೆ. ಜಪಾನ್ ಹಿಸ್ಟ್ರಿ ತಿಳ್ಕೊತಾರೆ. ನಮ್ಮ ಅದ್ಭುತವಾದ ಗೈಡು ಜಪಾನ್ ಹಿಸ್ಟ್ರಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಮಳೆಯಲ್ಲಿ ಜೊತೆಯಲ್ಲಿ ನಾವು ಒಬ್ಬರೇ ಅಲ್ಲ, ಎಲ್ಲರೂ ಕಪಲ್ ಹೆಂಗ್ ಮಾಡ್ತಾರೆ ನೋಡಿ.
ಒಳ್ಳೆ ಮುಂಗಾರು ಮಳೆ ಸೀನ್ ಆಗ್ಬಿಟ್ಟಿದೆ ಎಲ್ಲಾರ್ದು. ಗಂಡ ಹೆಂಡತಿ ಅನ್ಯೋನ್ಯವಾಗಿ ಬರ್ತಾರೆ ಮಳೆಯಲ್ಲಿ ಜೊತೆಯಲ್ಲಿ ಅಂತ ಆಡಾಡ್ಕೊಂಡು. ಪಾಪ ಮಗಳನ್ನ ದೂರ ತಳ್ಬಿಟ್ರು, ಗಂಡ ಹೆಂಡತಿ ಆರಾಮಾಗಿ ತಿರ್ಗಾಡ್ಕೊಂಡ್ ಬರ್ತಾವ್ರೆ. ಚಿಕ್ಕ ಛತ್ರಿಲಿ ಪಕ್ಕಕ್ಕೆ. ನಾವೀಗ ಎಲ್ಲೋಗ್ತಾ ಇದೀವಿ ಆಶಾ? ನಾವೀಗ ಇಂಪೀರಿಯಲ್ ಪ್ಯಾಲೇಸ್ ನೋಡಕ್ ಹೋಗ್ತಾ ಇದೀವಿ. ಸೊ ಒಳ್ಳೆ ಹಿಸ್ಟ್ರಿ ಹೇಳಿದ್ರು. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಮಳೆ ಬರ್ತಾ ಇದ್ರು ಛತ್ರಿಯಲ್ಲಿ ಜಪಾನ್ ಎಕ್ಸ್ಪ್ಲೋರ್ ಮಾಡಕ್ ರೆಡಿ ಆಗಿದ್ದಾರೆ. ಟೋಕಿಯೋ ಬಂದ್ಬಿಟ್ಟು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲೇಟೆಡ್ ಸಿಟಿ ಇನ್ ದ ವರ್ಲ್ಡ್. ಹಂಗೆ ಇಲ್ಲಿ ಬಿಲ್ಡಿಂಗ್ಗಳು ನೋಡಿ ಹೆಂಗಿದೆ, ಸ್ಕೈ ಸ್ಕ್ರೀಪರ್ಸ್ ಎಲ್ಲ. ಆಮೇಲೆ ನಿಮ್ಗೆ ಅಕ್ಕಪಕ್ಕ ಎಲ್ಲಾದ್ರೂ ಏನಾದರೂ ಒಂಚೂರು ಗಲೀಜ್ ಕಾಣಿಸ್ತಾ ಇದೆಯಾ? ಏನು ಕಾಣಿಸ್ತಾ ಇಲ್ಲ, ಅಷ್ಟು ಕ್ಲೀನ್ ಆಗಿದೆ ಸಿಟಿ. ನಾವೀಗ ಸ್ಕೈ ಟ್ರೀಗೆ ಹೋಗ್ತಾ ಇದ್ದೀವಿ. ಇದು ಒನ್ ಆಫ್ ದ ಟಾಲೆಸ್ಟ್ ಟವರ್ ಇಡೀ ಟೋಕಿಯೋ ಅಲ್ಲಿ. 634 ಮೀಟ್ರ್ ಇದೆ. ನಾವೀಗ 350 ಮೀಟ್ರಿಗೆ ಹೋಗ್ತೀವಿ. ಇಡೀ ಟೋಕಿಯೋ ಸಿಟಿ ಇಲ್ಲಿಂದ ಕಾಣಿಸುತ್ತಂತೆ. ಬೆಸ್ಟ್ ಥಿಂಗ್ ಅಂದರೆ ಬೆಳಗ್ಗೆ ಮಳೆ ಬಂತು ನಿಲ್ತಲ್ಲ, ಇವಾಗ ಫುಲ್ ಸ್ಕೈ ಕ್ಲಿಯರ್ ಆಗಿದೆ. ಫುಲ್ ಟೋಕಿಯೋ ಸಿಟಿ ಕಾಣುತ್ತೆ ನಮ್ಗೆ ಇವಾಗ. ನಮ್ಗಷ್ಟೇ ಅಲ್ಲ, ನಮ್ಮ ಫ್ಲೈಯಿಂಗ್ ಪಾಸ್ ಫ್ಯಾಮಿಲಿ ಕೂಡ ರೆಡಿ ಆಗ್ತಾ ಇದ್ದಾರೆ. ಮ್ಯಾಮ್ ನೋಡೋಕೆ ರೆಡಿನಾ ಟೋಕಿಯೋ ಸಿಟಿನ ಮೇಲ್ಗಡೆಯಿಂದ? ವ್ಯೂ ಎಲ್ಲ ಫುಲ್ ಕಾಣಿಸುತ್ತಂತೆ. ಮಳೇಲಿ ನೆಂದ್ಬಿಟ್ರಾ? 340 ಮೀಟ್ರು ಅಬವ್ ಹೋಗ್ಬಿಟ್ಟು ಇಡೀ ಟೋಕಿಯೋ ಸಿಟಿನ ನೋಡ್ತೀವಿ. ಸೂಪರ್ ಫಾಸ್ಟ್ ಲಿಫ್ಟಲ್ಲಿ ಹೋಗ್ತೀವಿ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಇಲ್ಲಿ ಕಾಯ್ತಾ ಇದ್ದೀವಿ. ಏನು ಕಾಣಿಸುತ್ತೆ ಮೇಲ್ಗಡೆಯಿಂದ? ಫುಲ್ ಟೋಕಿಯೋ ಸಿಟಿ ಕಾಣಿಸುತ್ತಾ? ಇಷ್ಟನಾ ನೋಡೋಕ್ಕೆ? ಸೊ 350 ಮೀಟ್ರು. ಅದಕ್ಕೆ ಗೊಸೈಮಾಸ್. ಎಲ್ಲರೂ ಕಿವಿ ಮುಚ್ಕೊಳ್ಳಿ ಒಂದ್ಸರಿ. ಮೇಲ್ಗಡೆ ಹೋಗ್ತೀನಿ ಗುಯಿ ಅನ್ನುತ್ತೆ ಕಿವಿ ಒಂದ್ಸರಿ. ಓ ಅಲ್ಲಿ ಹೋಗ್ತಾ ಇದೀವಿ ನಾವು ಅಂತ. ಕಿವಿ ಅಂತ ಓಪನ್ ಆಯಿತು, ಕ್ಲೋಸ್ ಆಯಿತು. ಓ ವೆಲ್ಕಮ್ ಕೊನಿಚಿವಾ. ಆ್ಯಕ್ಚುಲಿ ಬುರ್ಜ್ ಖಲೀಫಾ ಎಲ್ಲರೂ ಹೈಯೆಸ್ಟ್ ಅಂತಾರೆ, ಅದಲ್ಲ. ಟೋಕಿಯೋ ಟವರ್ ಹೈಯೆಸ್ಟ್. ಯಾಕಂದರೆ ಬುರ್ಜ್ ಖಲೀಫಾ ಬಂದ್ಬಿಟ್ಟು ಬಿಲ್ಡಿಂಗು, ಇದು ಬಂದು ಟವರ್. ಅದೇ ವ್ಯೂ ನೋಡಿ ಹೆಂಗೆ ಕಾಣಿಸುತ್ತೆ. ಮಳೆ ಬಂದು ನಿಂತಿರೋದಕ್ಕೆ ವ್ಯೂ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ. ಓ ಮೈ ಫುಟ್ಬಾಲ್ ಸ್ಟೇಡಿಯಮ್ಮು, ಒಂದೊಂದು ಬಿಲ್ಡಿಂಗ್ಗಳು ಎಷ್ಟು ಚಿಕ್ಕದಿದೆ ನೋಡಿ. ಅಮೇಝಿಂಗ್ ಅಲ್ವಾ? ಓ ಯಾವುದೋ ನದಿ ಬೇರೆ ಹರಿತಾ ಇತ್ತಲ್ಲಿ. ರಿವರ್, ಹೋಲ್ ರಿವರ್. ಟೋಕಿಯೋ ಫುಲ್ ಒಂದು ರಿವರ್ ಇದೆ. ಫುಲ್ ಸರೌಂಡಿಂಗ್ ನೋಡಬಹುದು ನಾವು ಇವಾಗ. ಬ್ಯೂಟಿಫುಲ್ ಆಗಿದೆ ಗುರು. ಬನ್ನಿ ಆಶಾ ಮೇಡಮ್. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಒಳ್ಳೆ ಅಮೇಝಿಂಗ್ ವ್ಯೂನ ಎಂಜಾಯ್ ಮಾಡ್ತಾ ಇದ್ದಾರೆ. ಕೇಳೋಣ ಮೇಡಮ್, ಹೆಂಗಿದೆ ವ್ಯೂ? ತುಂಬಾ ಚೆನ್ನಾಗಿದೆ. ಈ ವ್ಯೂ ಹೆಂಗಿದೆ? ಬ್ಯೂಟಿಫುಲ್ ಆಗಿದೆ. ಚೆನ್ನಾಗಿದೆಯಾ? ಬ್ಯೂಟಿಫುಲ್ ಆಗಿದೆಯಾ? ಅದೆಲ್ಲ ಫ್ಲೈಯಿಂಗ್ ಪಾಸ್ಪೋರ್ಟ್ ಅಂತ ಇಟ್ ಈಸ್ ಫ್ಲೈಯಿಂಗ್ ಹೈ. ಏನು ಸರ್, ಫೋಟೋ ಸರ್ವಿಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ? ಪೇಡಾ? ಫ್ರೀನಾ? ಪೇಡಾ? ಫ್ರೀನಾ? ನಿಜವಲ್ಲೂ? ದೊಡ್ಡದು ಬೇಕಂದ್ರೆ 1500. ಚಿಕ್ಕದಂದ್ರೆ ಯಾವುದು? ಚಿಕ್ಕದು ಯಾವುದು? ತಗೊಳ್ಳಿ ಗಂಡ ಅಂತ ಏನೋ ಹುಡ್ಕೊಂಡ್ಬಿಡ್ತೀರಲ್ಲ. ತಗೊಳ್ಳಿ ಅಲ್ವಾ? ಕ್ಲೀನ್ ಆಗಿದೆ. ತುಂಬಾ ಚೆನ್ನಾಗಿದೆ. ಸೂಪರ್. ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿದೆ. ಸೂಪರ್. ಕಳೆದೋಗ್ಬಿಟ್ಟಿದ್ದೀವಿ ನಾವು. ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ. ಒಳ್ಳೆ ವ್ಯೂ ಗುರು. ಎಷ್ಟು ಕ್ಲೀನಾಗಿ ಆರ್ಗನೈಸ್ ಆಗಿದೆ. ಅದಕ್ಕೆ ಅಪ್ಪ ಇದು ಇನ್ನು 2050 ಇದೆ ಅಂತ ಹೇಳೋದು ಈ ದೇಶನ, ಸುಮ್ಮನೆ ಹೇಳಲ್ಲ. ಸ್ಕೈ ಟವರ್ ನೋಡಿಕೊಂಡು ನಮ್ಮ ಅಮೇಝಿಂಗ್ ಬಸ್ಸಲ್ಲಿ, ಜಪಾನ್ ಬಸ್ಸಲ್ಲೇ ಒಂದು ಅದ್ಭುತ ಅಪ್ಪ. ಈ ಬಸ್ಸಲ್ಲಿ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್. ಜೋಶ್ ಬರಲಿ ಇನ್ನೊಂದ್ಸರಿ. ಗುಡ್ ಮಾರ್ನಿಂಗ್. ಹೊರಡ್ತಾ ಇದ್ದೀವಿ. ಜಪಾನ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ ನಾವೆಲ್ಲ. 2ನೇ ದಿನ ಜಪಾನಲ್ಲಿ. ಸೊ ಎಲ್ಲರೂ ರೆಡಿನಾ? ಇನ್ನೊಂದ್ಸರಿ ಜೋಶ್ ಆಗಿ ಲಾಸ್ಟ್ ಬೆಂಚ್. ಜಪಾನ್ ಬಂದು ಆಲ್ರೆಡಿ 50 ವರ್ಷ ಮುಂದೆ ಇದ್ದಾರೆ. ಆದರೂ ಇನ್ನೂ 50 ವರ್ಷ ಮುಂದೆ ಹೆಂಗೆ ಮಾಡ್ತೀವಿ ನಾವು ಅಂತ ಚಿಕ್ಕ ಮಕ್ಳಿಗೆ ಇವಾಗಿನ ತೋರ್ಸೋಕ್ಕೆ ಒಂದು ಮ್ಯೂಸಿಯಂ ಬಿಲ್ಟ್ ಮಾಡ್ಕೊಂಡಿದ್ದಾರೆ. ನಾವೆಲ್ಲ ಇವಾಗ ಭೂಮಿ ಮೇಲೆ ಇದ್ದೀವಲ್ವಾ, ಆದರೆ ಇವರು ಸ್ಪೇಸಲ್ಲಿ ಹೆಂಗೆ ಜೀವನ ಮಾಡ್ಬೋದು, ಸ್ಪೇಸಲ್ಲಿ 50 ಇಯರ್ಸ್ಗೆ ಪಕ್ಕ ಹೋಗ್ತೀವಿ, ಅವಾಗ ಹೆಂಗೆ ಜೀವನ ಮಾಡ್ಬೋದು ತೋರಿಸ್ತಾ ಇದ್ದಾರೆ. ನಮಸ್ಕಾರ ಅಕ್ಕ, ಅಣ್ಣ, ತಮ್ಮ. ಹಲೋ ಹಲೋ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ CPU ಅಂತೆ. ಫುಲ್ಲು ಮೋಟಾರ್ ಡ್ರೈವರು ಹೇಗಿದೆ ಅಂತ, ಹೇಗೆ ಬಿಲ್ಟ್ ಮಾಡಿದ್ದಾರೆ ಈ ರೋಬೋನ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓ ಏನಿದು, ಇಂಟ್ರ್ಯಾಕ್ಟ್ ಮಾಡುತ್ತಾ ನಿಮ್ಮ ಜೊತೆ? ಮುಟ್ಬೋದಾ? ಕರೀರಿ, ಎದೊಳ್ಸಿ. ಇವಾಗ ಹೆಂಗಾಗಿದೆ ಜೀವನ ಅಂತ ಹೇಳಿದ್ರೆ, ನಮಗೆ ನಾಯಿ ಕೂಡ ಅಫೋರ್ಡ್ ಮಾಡೋಕ್ಕಾಗಲ್ಲ. ಅಂದರೆ ಲೈಕ್ ಅದ್ರ ಕೂಡ ರೋಬೋಟಿಕ್ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಇಂಟ್ರಾಕ್ಟಿವ್ ಮಾಡೋ ಥರ ಇದೆ. ಇದು ಸೀಲ್ ಅನಿಸುತ್ತೆ ಇದು. ಸೊ ಹಿಂಗೆ ಇಂಟ್ರಾಕ್ಟ್ ಮಾಡ್ತಾ ನೋಡೋಣ. ಇದು ಸಾಕೋದಿಲ್ಲ, ಏನೂ ಇಲ್ಲ, ಊಟ ಕೊಡೋದಿಲ್ಲ, ಏನೂ ಇಲ್ಲ, ಸುಮ್ಮನೆ ತಗೊಂಬಂದು ಚಾರ್ಜ್ ಹಾಕ್ಬಿಡೋದು. ಊಟ ಗೀಟ ಎಂತೂ ಬೇಕಾಗಿಲ್ಲ.
ಓ ಜೀವನ ಕಷ್ಟ ಗುರು ಹಿಂಗಾದ್ರೆ. ಮೇಡಮ್ಗೆ ರೋಬೋ ಬೇಕಂತೆ ಚಿನ್ನು. ತಗೊಂಡೋಗೋಣ ಮೇಡಮ್, ಒಂದು ನಾಯಿ ಮರಿ ರೋಬೋ ಎತ್ಕೊಂಡು ಹೋಗೋಣ. ನೋಡಿ ಎಷ್ಟು ಇಂಟ್ರೆಸ್ಟ್ ಪಡ್ತಾರೆ ಅಂದ್ರೆ ನೋಡಿದ ತಕ್ಷಣ ಬೇಕು ಅನ್ಸುತ್ತೆ, ಅಷ್ಟು ಅಟ್ರಾಕ್ಟಿವ್ ಆಗಿ ಮಾಡ್ತಾರೆ ಇವರು ಜಾಪನೀಸ್ ಅವ್ರ ಮಾತ್ರ ಅಲ್ವಾ ಮ್ಯಾಮ್? ಆದ್ರೆ ಇವೆಲ್ಲ ಇನ್ನೂ ಟೆಸ್ಟಿಂಗ್ ಫೇಸ್ ಅಲ್ಲಿ ಇದೆ. ಏನೇನು ಆಕ್ಚುಲಿ ಇದೆಲ್ಲ ಏನ್ ಗೊತ್ತಾ, ರೀಸೈಕಲ್ಡ್ ಐಟಮ್ಸ್ ಇಂದ ಮಾಡಿರೋದಂತೆ. ರೀಸೈಕಲ್ಡ್ ಐಟಮ್ಸ್. ಆದರೆ ಈ ಟೆಕ್ನಾಲಜಿ ಏನು ಅಂದರೆ ಮರಗಳು ಸತ್ತೋಗಿರ್ತಾ ಬರ್ತಾರೆ, ಜೀವ ಇಲ್ದಿರೋದು, ಅದಕ್ಕೆ ಪುನರ್ಜೀವ ಹೇಗೆ ಬರೋದು ಅಂತ ಇದು ತೋರಿಸ್ಕೊಡ್ತಾವ್ರಿ ಇಲ್ಲಿ ಟೆಕ್ನಾಲಜಿಲಿ. ನನ್ನ ಪ್ರಕಾರ ಟೆಕ್ನಾಲಜಿಲಿ ಮುಂದೆ ಒಂದಿರೋ ಮನುಷ್ಯನ ಜೀವ ಹೋದರೂ ವಾಪಸ್ ಹೆಂಗೆ ಬರ್ಸ್ಬೋದು ಅಂತ ಕಂಡುಹಿಡಿತಾರೋ ಏನೋ ಅದು ಗೊತ್ತಿಲ್ಲ. 2150 ಇದು. ಏನೋ ನೇಮ್ ಬೋರ್ಡ್ ಎಲ್ಲ ಇಟ್ಕೊಂಡಿದ್ಯಾ? ಏನಂತ ಹೇಳಿದ್ರೆ ಇಲ್ಲೊಂದು ರೋಬೋಟ್ ಇದೆ ಆಯ್ತಾ, ಯಾವಾಗ ನಮ್ಗೆ ಹೆಂಗ್ ಬೇಕಾದ್ರೆ ಇಂಟ್ರಾಕ್ಟ್ ಮಾಡ್ತಾರೆ. ಅಲೋ ಅಂತ ಬೋರ್ಡ್ ತೋರಿಸ್ತಾ ಇದ್ರೆ ಅದು ಅಲೋ ಮಾಡುತ್ತೆ, ಮತ್ತೆ ಕಣ್ಣೋಡಿ ಅಂದ್ರೆ ಕಣ್ಣೊಡಿಯುತ್ತೆ. ಕಣ್ಣೊಡಿಯುತ್ತೆ ನೋಡ, ಇದು ವಿಂಕ್ ಕಣ್ಣೊಡಿಯೋದು. ತೋರಿಸ್ತೀನಿ ಇವಾಗ. ವಿಂಕ್ ಅದು ಎದುರುಗಡೆ ಇಡಬೇಕು. ಓ ಕಣ್ಣುಡಿತಾ? ಕಣ್ಣೊಡಿತಾ ಇದೆ ನೋಡು. ಇದೇನಿದೆ ನೆಕ್ಸ್ಟ್? ಅಲೋ ಅಲೋ ತೋರಿಸ್ತೀನಿ ಇವಾಗ. ಹಲೋ ಹಲೋ ಇದು ನಾಯಿ ಗುರು, ನಾಯಿನೂ ಇವಾಗ ರೋಬಲ್ ಮಾಡ್ಕೊಂಡ್ಬಿಟ್ಟವ್ರೆ. ಹಲೋ ನಮ್ಮ ಜೀವನದಲ್ಲಿ ಏನೇನೋ ನೋಡ್ಬಿಟ್ಟಿದ್ದೀವಿ, ಮಗು ಬಂದು ಇದು ಬಂದು ಎಲ್ಲ ಇದೇ ಥರ ಗುರು. ಏನು ಗುರು ಇದು ಟೆಕ್ನಾಲಜಿ, ಎಲ್ಲ ರೋಬೋಮಯ. ಅಣ್ಣ ಹಾಯ್ ಹಾಯ್ ಕೊನಿಚಿವಾ ಕೊನಿಚಿವಾ ಅರಿಗತ್ತೋ. ಅರ್ಥ ಆಗ್ತಾ ಇಲ್ವಾ? ಅರ್ಥ ಆಗ್ತಿಲ್ವಾ? ನಮ್ಮ ಇಂಡಿಯಾದಲ್ಲಿ ಅಬಾಕಸ್ ಅಂತ ಮ್ಯಾಥಮೆಟಿಕ್ಸ್ ಕೌಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ, ಅದೇ ಥರ ಇಲ್ಲಿ ಏನೋ ಇವ್ರ ಮೆಥಡಾಲಜಿಸು ಎಲ್ಲ ಮಕ್ಕಳು ನಮಗಂತೂ ತಲೆಬುಡ ಅರ್ಥ ಆಗ್ತಾರೆ, ಅದಂತೂ ಸತ್ಯ. ಒಂದು ಸ್ವಲ್ಪ ಟೈಮ್ ಬೇಕು ಫಿಗರ್ ಔಟ್ ಮಾಡೋಕ್ಕೆ, ಆದರೆ ಆಟ ಆಡೋದು ಕೂತ್ಕೊಳ್ಳೋದು ನೋಡಿ. ತುಂಬ ಜನ ಮಕ್ಕಳನ್ನ ಕರ್ಕೊಂಬಂದು ಈ ವಯಸ್ಸಲ್ಲೇ ಕಲಿಸ್ತಾ ಇದ್ದಾರೆ ಅವ್ರಿಗೆ. ಕಿರಣ್ ನಥಿಂಗ್ ಬಟ್ ಝೀರೋಸ್ ಅಂಡ್ ಒನ್ಸ್ ಕಿರಣ್ ಅಲ್ವಾ? ಎಜುಕೇಷನ್ ಸಿಸ್ಟಮ್ ಅಷ್ಟೇ. 0 1 ಮತ್ತೆ 1 ಕೌಂಟ್ ಮಾಡ್ತೀವಿ ನೋಡಿ ನಾವು ನ್ಯೂಮರಿಕಲ್ ಆಗಿ ಅಷ್ಟೇ. ಅಬಾಕಸ್ ಮತ್ತೆ 0 ಮತ್ತೆ 1. ಡ್ಯಾನ್ಸ್ Konnichiwa. Arigato. Konnichiwa. ಬಾಯ್. ಓ ಏನಿದು, ನಿಜವಾದ ಗ್ಲೋಬ್ನೇ ತೋರಿಸ್ತಾವ್ರೆ. ಓ ಮೈ ಗಾಡ್, ಏನು ಗುರು ಇದು, ಫ್ಯೂಚರಿಸ್ಟಿಕ್ಕು. ನಾವು ರಾಕೆಟಲ್ಲಿ ಎಲ್ಲರೂ ಸ್ಪೇಸ್ಗೆ ಹೋಗ್ತಾರೆ, ಅಲ್ಲಿ ಊಟಕ್ಕೆಲ್ಲ ಏನು ಮಾಡ್ತಾರೆ ಅಂತ ಯೋಚಿಸ್ತಾ ಇದ್ವಿ ಅಲ್ಲ. ಬನ್ನಿ ಇಲ್ಲಿ ತೋರಿಸ್ತೀನಿ. ಅಷ್ಟೇ ಇದೇನಾ ಇಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಒಳಗಡೆ ಈ ಥರ ಅಲ್ಯೂಮಿನಿಯಂ ಫಾಯಿಲ್ ಒಳಗಡೆ ಊಟನ ಅವರು ಮಾಡಿರ್ತಾರೆ. ಇದು ಜಸ್ಟ್ ₹1 ವೇಸ್ಟ್ ಬಿಡ್ದಂಗೆ ಅದು ಹೀಟ್ ಆಗುತ್ತಂತೆ, ಆ ಥರ ಪ್ರೊಸೆಸ್ ಸ್ಪೇಸಲ್ಲಿ. ಓ ಈ ಥರ ಗ್ಲಾಸ್ ಇದರಲ್ಲಿರುತ್ತಾ? ನೀರು, ಟಿಶ್ಯೂ ಪೇಪರು, ಟವಲ್ಲು. ಓಕೆ ಓಕೆ, ಸ್ಪೇಸ್ ಟಾಯ್ಲೆಟ್ಸ್ ನೋಡ್ಬಿಟ್ಟು ಇವತ್ತು ಸೂಪರ್ ಅಲ್ವಾ? ಈ ಕ್ಯೂಬಿಕಲಲ್ಲೇ ಬಾತ್ರೂಮು ಎಲ್ಲ ಇರುತ್ತೆ. ಸೊ ಇಷ್ಟೇ ಅವ್ರ ಜೀವನ. ಹೆಂಗಿರ್ತಾರೆ ಗುರು, ವರ್ಷಾನ್ಗಟ್ಲೆ ಇರಬೇಕು, ದಿನಗಳುಗಟ್ಲೆ ಈ ಥರ. ಆಗಲ್ಲ, ತಲೆ ಕೆಟ್ಟೋಗ್ಬಿಡುತ್ತೆ ಬೇರೆಯವ್ರಿಗಾದ್ರೆ. ನೋಡ್ತಾ ಇದ್ರೆ ಇದು ಸೈಕ್ ಅಂತಾರಲ್ಲ, ಆ ಥರ ಇದೆ ಮಾತ್ರ ಇದು. ಯಶಸ್ವಿ ಪೋಸ್ಟ್ ಆದರೆ ಏನಾಗುತ್ತೆ? ಇಲ್ಲಿ ಬರುತ್ತೆ ಇವಾಗ, ಇಲ್ಲಿ ಬರುತ್ತೆ ಅಲ್ಲಿ. ಸೂಪರ್, ಸಖತ್ ಗುರು. ವೆಲ್ಕಮ್ ಟು ದ ಫೇಮಸ್ ಹರಾಜುಕ ಸ್ಟ್ರೀಟ್. ಲಾಸ್ಟ್ ಟೈಮು ಬಂದಿದ್ವಿ, ಈ ಸರಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರು ಕರ್ಕೊಂಬಂದುಬಿಟ್ಟಿದ್ದೀವಿ. ಎಲ್ಲ ತಿರ್ಗಾಡ್ತಾವ್ರೆ. ಏನು ಗೊತ್ತಾ ಇಲ್ಲಿ ಫೇಮಸ್ಸು? 100 yen ಶಾಪ್, ಅಂದರೆ $1 ಶಾಪ್, ಅಂದರೆ $1 ಶಾಪ್ ಅಂತಾರೆ, ಇಲ್ಲ ₹100 ಶಾಪ್. ನಮ್ಮ ಸಿಟಿಸನ್ಸ್ ಯಾಕೆ ಎಲ್ಲ ಹಿಂಗೆ ಲೈನಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ? ಸರಿ, ಯಾಕೆ ಆಯಿತು, ಏನಾಯಿತು, ಎಲ್ಲ ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಯಾರು? ಏನು ಸರ್ ಇದು? ಟೋಕಿಯೋ ಜಾತ್ರೆನಾ? ಚೆನ್ನಾಗಿದೆ ಹಾಗಾದ್ರೆ ಟೋಕಿಯೋ ಜಾತ್ರೆ. ತಿನ್ನೋದಿಂದ ಹಿಡ್ದು ಎವ್ರಿ ಐಟಮ್ ಈಸ್ ಅವೈಲೇಬಲ್ ಹಿಯರ್. ನೀನು ತಗೊಂಡೆ ಚಿನ್ನು? ಏನಿದು ಹಿಂಗಾಗ್ಬಿಟ್ಟಿದ್ಯಾ ನೀನು? ಎಲ್ಲಿ? ಇವಳು ಚೆನ್ನಾಗಿ ಕಾಣಿಸ್ತಾವಳೆ, ಇನ್ನೂ ಚೆನ್ನಾಗಿದ್ಯಾ? ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಈ ಜಾತ್ರೆಯಲ್ಲಿ ಹೋಗಿ ತಪ್ಪಿಸ್ಕೊಂಬಿಟ್ಟವ್ರೆ ಗುರು. ನಾವು ಹುಡ್ಕೋಕ್ಕೆಲ್ಲ ಹೋಗಿಲ್ಲ, ಹೇಳಿದ್ದೀವಿ ಈ ಟೈಮಿಗೆ ಬನ್ನಿ ಅಂತ. ಎಲ್ಲರೂ ಶಾಪ್ ಮಾಡ್ತಾವ್ರೆ ಚೆನ್ನಾಗಿ. ಒಂಥರ ಅವ್ರಿಗೆ ಕಲ್ಚರಲ್ ಶಾಕು ಅಂತ ಹೇಳ್ಬೋದು. ಇಲ್ಲೊಂದು ಆಂಟಿ ಏನು ಕೇಳೋಣ. ಆಂಟಿ ಹೆಂಗಿದೆ, ಏನು ಮಾಡ್ತಾ ಇದ್ದೀರಾ? ಏನೇನೋ ವಿಚಿತ್ರವಾಗೈತಲ್ವಾ? ಎಲ್ಲ ನಮ್ಮ ಇದ್ದಿದ್ದಂಗೈತೆ ಇದು ಕಮರ್ಷಿಯಲ್ ಸೀಟ್ ಅಲ್ವಾ? ಅದೇ ಜನಗಳು ವಿಚಿತ್ರ. ಇನ್ನೂ
ಜಾಸ್ತಿ traffic. ಇದು ಜನ ವೆಲ್ಕಮ್ ಟು ದ ಫೇಮಸ್ ಶಿಬಿಯೋ ಕ್ರಾಸಿಂಗು. ಇಲ್ಲಿ ಶಿಬಿಯೋ ಕ್ರಾಸಿಂಗಲ್ಲಿ ನನಗೆ ಶಿಬಿಯೋ ಕ್ರಾಸ್ ಆಗೋದಕ್ಕೂ ಜನ ಇಲ್ಲಿ ನನಗೆ ಹಚ್ಚಿಕೋ ಸ್ಟ್ಯಾಚ್ಯೂ ನೋಡೋದು ಸಖತ್ ಇಷ್ಟ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಜಾಗ, ನನಗೆ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಜಾಗ ಬಂದಿದ್ದೀವಿ. ಎಲ್ಲಿ ಗೊತ್ತಾ? ದ ಹಚ್ಚಿಕೋ ಸ್ಟ್ಯಾಚ್ಯೂ ಹತ್ರ ಬಂದಿದ್ದೀವಿ. ಇದು ನನ್ನ ಜೀವನದಲ್ಲೇ ನಾನು ನೋಡಿದ ಅತಿ ಫೇಮಸ್ ಸ್ಟ್ಯಾಚ್ಯೂ. ಇಲ್ಲೇ ಇಷ್ಟು ಜನ ಕ್ರಾಸ್ ಮಾಡ್ತಾವ್ರೆ ಅಂದರೆ ಶಿಬಿಯೋ ಅಲ್ಲಿ ಇನ್ನೆಷ್ಟು ಜನ ಕ್ರಾಸ್ ಮಾಡ್ಬೋದು ನೋಡಿ, ಯೋಚಿಸಿ. ಎಲ್ಲಿ ನೋಡಿದ್ರು ಇಲ್ಲಿ ಬಿಲ್ ಬೋರ್ಡ್ಸು, ಬಿಲ್ಡಿಂಗು. ಈ ರೋಡ್ ನ ಕ್ರಾಸ್ ಮಾಡಕ್ಕೆ ಪ್ರಪಂಚದ ಎಲ್ಲಾ ಕಡೆ ಜನ ಬರ್ತಾರೆ. ಏನಪ್ಪ ನಾರ್ಮಲ್ ರೋಡ್ ಕ್ರಾಸಿಂಗ್ ಅನ್ಕೋಬಹುದು, ಬಟ್ ಇದು ಕ್ರೇಜಿ ಕ್ರಾಸಿಂಗ್. ಒಂದು ಸಿಗ್ನಲ್ಗೆ 2,000-4,000 ಜನ ಒಂದು ಸಿಗ್ನಲ್ ಕ್ರಾಸ್ ಮಾಡ್ತಾರೆ. ಸುಮ್ಮನೆ ಕಣ್ಮುಚ್ಚೆ ಕ್ರಾಸ್ ಮಾಡ್ತಾ ಇರೋದು. ಅವರೇ ಕರ್ಕೊಂಡು ಹೋಗ್ಬಿಡ್ತಾರಲ್ವಾ ಸರ್? ಸಯೋನಾರಾ ಟೋಕಿಯೋ. ಟೋಕಿಯೋಗೆ ಬಾಯ್ ಬಾಯ್ ಇವಾಗ ಹೇಳ್ತಾರೆ ಸಯೋನಾರಾ. ಬಾಯ್ ಬಾಯ್ ಹೇಳಿ ಎಲ್ಲಾರು. ಜಪಾನ್ ಟೋಕಿಯೋ ಬಗ್ಗೆ ಏನನ್ಸ್ತು? ನಾನು ಕಲ್ತಿದ್ದು ಏನಪ್ಪ ಅಂದರೆ, ಎಷ್ಟೇ ಪಾಪ್ಯುಲೇಷನ್ ಇರಲಿ, ಜನಸಂದಣಿ ಇರಲಿ, ನಾವು ಮನ್ಸು ಮಾಡಿದ್ರೆ ನಮ್ಮ ನಗರವನ್ನು ಕ್ಲೀನಾಗಿ ಇಟ್ಕೊಬೋದು. ನಮ್ಮ ಗ್ರೂಪ್ ಅವ್ರು ಎಲ್ಲಿ ಮಿಸ್ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಗೈಡ್ ಅವ್ರು ಕ್ಲೀನಾಗಿ ಕರ್ಕೊಂಡು ಹೋಗ್ತಾವ್ರಲ್ಲಿ. ಸರ್ ಹೇಗಿತ್ತು ಟೋಕಿಯೋ? ಫಸ್ಟ್ ಕ್ಲಾಸ್ ಆಗಿತ್ತು ಸರ್. ಫಸ್ಟ್ ಕ್ಲಾಸ್ ಆಗಿತ್ತಾ? ಎಂಜಾಯ್ ಮಾಡಿದ್ರಾ? ಹೇಗಿತ್ತು ಟೋಕಿಯೋ? ಹೇಗಿತ್ತು ಟೋಕಿಯೋ? ಸೂಪರ್. ಬೊಂಬಾಟಾಗಿತ್ತು. ಸರ್ ಹೇಗಿತ್ತು? ಸೂಪರ್. ಸರ್ ಹೌ ವಾಸ್ ಟೋಕಿಯೋ? ಎಂಜಾಯ್ ಉಳ್ಳಾರ್. ಸರ್ ಎಂಜಾಯ್ ಉಳ್ಳಾರ್. ಹೌ ವಾಸ್ ಟೋಕಿಯೋ? ಸರ್ ಹೌ ವಾಸ್ ಟೋಕಿಯೋ? ಟೋಕಿಯೋ ಆಸಮ್. ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡಕ್ಕೆ ರೆಡಿನಾ? ಯಾವಾಗ ಬೇಕಾದ್ರೂ ಸೂಪರ್ ಸರ್, ಎಕ್ಸಲೆಂಟ್. ಇವಾಗ ಟೋಕಿಯೋಗೆ ಬಾಯ್ ಬಾಯ್ ಅಣ್ಣ. ಬಾಯ್ ಬಾಯ್ ಟೋಕಿಯೋ. ಬಾಯ್ ಬಾಯ್. ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆಲ್ಲ 3rd ಡೇ ಆಫ್ ಜಪಾನ್ ಗ್ರೂಪ್ ಟೂರ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಒನ್ ಆಫ್ ದ ಐಕಾನಿಕ್ ಜಾಗ ಏನು ಜಪಾನ್ಗೆ ಹೋಗ್ತಾ ಇದ್ದೀವಿ ಎಲ್ಲಿ ಗೊತ್ತಾ? ಮೌಂಟ್ ಫ್ಯೂಜಿ. ಈ ಮೌಂಟ್ ಫ್ಯೂಜಿನ ಒನ್ ಆಫ್ ದ ಬ್ಯೂಟಿಫುಲ್ ವಾಟರ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಇದನ್ನು ವಾಟರ್ ಬಾಟ್ಲಿಗೆ ಹಾಕ್ಬಿಟ್ಟು ಈ ನೀರನ್ನ ಬೇರೆ ದೇಶಕ್ಕೆ ಮಾರ್ತಾರೆ. ಇವರು ಅಷ್ಟೇ ಕುಡಿತಾರೆ. ಈ ನೀರನ್ನ ಇವರು ದೇವರು ಅಂತ ನಂಬ್ತಾರೆ. ಪ್ರತಿ ಸಲದ ಥರನೂ ಮೌಂಟ್ ಫ್ಯೂಜಿ ಬಂದು ತಲುಪಿದ್ವಿ. ವ್ಯೂ ಹೆಂಗಿದೆ ಗೊತ್ತಾ ಮೌಂಟ್ ಫ್ಯೂಜಿದು? ತಟ್ಟಡ. ಅದು ಎಕ್ಸಾಕ್ಟಾಗಿ ನೋಡೋಶ ಇಲ್ಲಿಂದ ಈ ಸೈಡ್ಗೆ ಮೋಡ ಕವರ್ ಆಗಿದೆ. ಎಕ್ಸಾಕ್ಟಾಗಿ ಮೌಂಟ್ ಫ್ಯೂಜಿಗೆ ಅಲ್ಲಿ ಮೋಡ ಕ್ಲಿಯರ್ ಆಗಿದೆ ನೋಡಿ. ಲಾಸ್ಟ್ ಟೈಮ್ ಕೂಡ ನಮಗೆ ಬಂದಾಗ ಕಾಣಿಸಿಲ್ಲ, ಬಟ್ ಹೋಗ್ಬೇಕಾದ್ರೆ ಕಾಣಿಸ್ಕೊತು. ಸೊ ಸ್ವಲ್ಪ ವೆಯ್ಟ್ ಮಾಡೋಣ, ಕ್ಲೌಡ್ಸ್ ಕ್ಲಿಯರ್ ಆದಾಗ ಮೌಂಟ್ ಫ್ಯೂಜಿ ವ್ಯೂ ಕಾಣುತ್ತೆ. ಸರ್ ಮೌಂಟ್ ಫ್ಯೂಜಿ ನೋಡಿದ್ರಾ? ನೋಡಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ ಮೋಡ ಕ್ಲಿಯರ್ ಆಗಲಿ ಅಂತನಾ? ಸೊ ಇದು ಆ್ಯಕ್ಚುಲಿ ಮೇನ್ ಮೌಂಟ್ ಫ್ಯೂಜಿಲಿ ಇಲ್ಲಿ ಶಾಪಿಂಗ್ ಏರಿಯಾ. ಆಮೇಲೆ ಹಿಂಗೆ ಹೋದರೆ ಒಂದು ಸ್ವಲ್ಪ ವ್ಯೂ ಅದು ಇದು ಕಾಣಿಸುತ್ತೆ, ತಿರ್ಗಾ ಆಡ್ಕೊಂಬರ್ಬೋದು. ಮೌಂಟ್ ಫ್ಯೂಜಿ ವ್ಯೂಗೆ ಇವಾಗ ನಾವು ಕಾಯ್ತಾ ಇದ್ದೀವಿ. ಕಾಣಿಸುತ್ತಾ ಮೌಂಟ್ ಫ್ಯೂಜಿ ವ್ಯೂ ಅಂತ? ಮೌಂಟ್ ಫ್ಯೂಜಿ ಕಾಣಿಸ್ತಾ? ಮೌಂಟ್ ಫ್ಯೂಜಿ ಕಾಣಿಸ್ಲಿಲ್ಲ, ಆದರೆ ಸೀನ್ಸ್ ಮಾತ್ರ ಬ್ಯೂಟಿಫುಲ್, ಟೋಟಲಿ ವರ್ತ್. ಒಂದು 7 hours ಹೈಕ್ ಮಾಡ್ಕೊಂಡು ಹೋಗ್ಬೇಕು ಹಿಂಗೆ. ರಾತ್ರಿ ಉಳ್ಕೋತಾರೆ. ಸೊ ಇವಾಗ ಬಿಟ್ರೆ ಹೈಕಿಗೆ ರಾತ್ರಿ ಅಲ್ಲೇ ಟೆಂಟ್ ಹಾಕೊಂಡು ಉಳ್ಕೊಂಡು ನಾಳೆ ಮಧ್ಯಾಹ್ನ ಬರ್ತಾರೆ ಹೈಕ್ ಮಾಡಲಿಕ್ಕೆ. ಸೊ ಮೌಂಟ್ ಫ್ಯೂಜಿ ಇಸ್ ಫೇಮಸ್ ಫಾರ್ ಹೈಕಿಂಗ್ ಕೂಡ. ನಮ್ಮ ಕರ್ನಾಟಕದ ಬಾವುಟ ಮೌಂಟ್ ಫ್ಯೂಜಿ ರಾರಾಜಿಸ್ತಾ ಇದೆ. ಕರಿತಾ ಇದೀವಿ ಎಲ್ಲಾರು. ಚೆನ್ನಾಗಿದೆಯಾ ಜಾಗ? ಫಸ್ಟ್ ಕ್ಲಾಸ್ ಆಗಿದೆ. ಫಸ್ಟ್ ಕ್ಲಾಸ್ ಆಗಿದೆ. ಟಿವಿಯಲ್ಲಿ ನೋಡಿದ ನೋಡಿದ್ರಾ? ಅದು ಏನ್ ಮಾಡಿದ್ರ ನೋಡಿ, ಅಲ್ಲಿ ಫುಲ್ ಮೋಡ ಕವಿದ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಸರ್ ಏನು ಮೌಂಟ್ ಫ್ಯೂಜಿ ಕಾಣಿಸ್ತಾ? ಏನು ಕಾಣಿಸ್ತಿಲ್ವಾ? ನಿಮ್ಗೆ ಎಲ್ಲಿ ಕಾಣಿಸ್ತು? ನಾನು ಅಲ್ಲಿ ಮೇಲ್ಗಡೆ ಹೋಗಿದ್ರೆ ಅಲ್ಲಿಂದ ಕಾಣಿಸ್ತದೆ. ನೀವು ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? 100% ಚೆನ್ನಾಗಿತ್ತು. ಸೂಪರ್ ಆಗಿತ್ತಾ? ಫುಲ್ ಮೋಡ ಕವಿದ ವಾತಾವರಣ. ಮೌಂಟ್ ಫ್ಯೂಜಿನ ನಮ್ಗೆ ಅಲ್ಲಿ ನೋಡೋಕ್ಕಾಗಲ್ಲ, ಆದರೆ ನಾವೀಗ ಒಂದು ರೋಪಿ ಅಂದರೆ ಕೇಬಲ್ ಕಾರ್ ತೊಗೊಂಡು ಮೇಲ್ಗಡೆ ಟಾಪಿ ನೋಡೋಕೆ ಹೋಗ್ತಾ ಇದೀವಿ. ಮೌಂಟ್ ಫ್ಯೂಜಿ ಅಷ್ಟೇ ನೋಡ್ತಾ ನಾವು ಈ ಕಡೆ ತಿರ್ಗಿಸಿದ್ರೆ ಬ್ಯೂಟಿಫುಲ್ ಲೇಕ್ ಕೂಡ ನೋಡ್ತಾ ಇದೀವಿ. ಮುಂದೆ ಬನ್ನಿ, ಎಲ್ಲೂ ಮುಂದೆ ಬನ್ನಿ, ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಸರ್ ಬನ್ನಿ, ಗುರುಪ್ರಸಾದ್ ಸರ್. ಎಲ್ಲರೂ ಒಟ್ಟಿಗೆ ಮೇಲೆ ಹೋಗ್ತಾ ಇದ್ದೀವಿ. ಆಂಜನೇಯ ಮೇಲ್ಗಡೆ ವ್ಯೂ ಕಾಣಿಸಂಗ್ ಮಾಡ್ಸಪ್ಪ ಮೌಂಟ್ ಫ್ಯೂಜಿದು.
ಆಂಜನೇಯ ಎಲ್ಲದಕ್ಕೂ ಹಿಡಿಯುತ್ತೆ. ಆಂಜನೇಯ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊತಾರೆ. ಬಾಯ್ ಬಾಯ್. ಇವರು ಅವ್ರ ಮೇಲ್ಗಡೆ ಬರೋವರೆಗೂ ಹಂಗೇ ಬಕ್ಕೊಂಡಿರ್ತಾರೆ. ನೋಡಿ ಅಲ್ಲಿ ನೋಡಿ ಸರ್, ಹಿಂದೆ ನೋಡಿ, ಹಿಂದೆ ನೋಡಿ. ರೆಸ್ಪೆಕ್ಟು. ನಾವು ಹೋದ್ಮೇಲೆ ಬಾಯ್ ಅಂತಾರೆ. ಜಪಾನೀಸ್ ಅವ್ರು ಹೆಂಗೆ ಮಾಡ್ತಾರೆ? ಹಂಗೆ ರೆಸ್ಪೆಕ್ಟ್. ನಮ್ಮ 4ನೇ ದಿನದ ಜಪಾನ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಗೋಯೋ ಸಿಟಿಗೆ ಹೋಗಿ ಹಳೆ ಟ್ರೆಡಿಷನಲ್ ಕಲ್ಚರ್ ಆಫ್ ನಗೋಯೋನ ತಿರ್ಗಾಡ್ಕೊಂಡು ತೋರಿಸ್ತೀವಿ. ಜೈ ಕರ್ನಾಟಕ. ಮೊದಲು ನಾವು ಕಾರ್ಟೂನ್ ನೆಟ್ವರ್ಕಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ ನಿಂಜಾ ಶೋಸ್ ಎಲ್ಲ. ಆದರೆ ನಿಜವಾಗ್ಲೂ ಇದ್ರಂತೆ ನಿಂಜಾ, ಆದರೆ ಇವಾಗಿಲ್ಲ. ಅದಕ್ಕೆ ಅವ್ರಿಗೋಸ್ಕರ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಏನಿದೆ ನಿಂಜಾ, ಹೋಗಿ ನೋಡೋಣ. ಅಂಕಲ್ ಆಂಟಿ ಫುಲ್ ರಿಲ್ಯಾಕ್ಸ್ ಆಗ್ಬಿಟ್ಟವ್ರೆ. ಫುಲ್ ರಿಲ್ಯಾಕ್ಸ್ ಆಗ್ಬಿಟ್ಟಿದ್ದಾರೆ ಆಂಟಿ. ಪ್ರಶಾಂತ, ಒಳ್ಳೆ ಗಾಳಿ ಬರ್ತೈತೆ, ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ನಮ್ಮ ಥರನೇ ಇವ್ರು ಕೂಡ ಅಷ್ಟೇ ಅಗರಬತ್ತಿ ಹಚ್ಚಿದ್ದಾರೆ. ಬಂದ ತಕ್ಷಣ ದೇವ್ರ ಮನೆಗೆ ಬರೋ ಫೀಲಿಂಗ್ ಆಯಿತು ಆ್ಯಕ್ಚುಲಿ. ಇವ್ರು ದೇವ್ರ ಇದು? ಯಾಕೆ ದೇವ್ರ ಮುಖ ಸಿಂಡರ್ಸ್ಕೊಂಡವ್ರೆ? ಅವ್ರು ವಾರಿಯರ್ ಅದಕ್ಕೆ ಅವರು ವಾರಿಯರ್ ಕಿರಣ. ವಾರಿಯರ್ ಯಾವುದು ಕೋಪದಲ್ಲೇ ಇರ್ತಾರೆ. led to an empty the base was buried underground, covered. ಜಪಾನೀಸ್ ರೆಸ್ಟೋರೆಂಟಲ್ಲಿ ನಾವು ಜಪಾನೀಸ್ ಸ್ಟೈಲ್ ಫುಡ್ ಟ್ರೈ ಮಾಡ್ತಾ ಇದ್ದೀವಿ. ಫಸ್ಟು ವೆಜಿಟೇರಿಯನ್ಸ್ ಕೇಳ್ಬೋಣ ಹೇಗಿದೆ ಅಂತ. ಸರ್, ಹೇಗಿದೆ ಜಪಾನೀಸ್ ಫುಡ್ಡು? ಡಿಫ್ರೆಂಟ್ ಆಗಿದೆ, ಭಾಳ ಚೆನ್ನಾಗಿದೆ, ಬ್ಯೂಟಿಫುಲ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಮೇಡಮ್, ಹೇಗಿದೆ ನಾನ್ ವೆಜ್ ಸ್ಟೈಲು ಫುಡ್ಡು? ತುಂಬ ಚೆನ್ನಾಗಿದೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಫುಡ್ ಚೆನ್ನಾಗಿದೆ, ಹಿಡ್ಕೊಳಕ್ ಬರ್ತಾ. ಇದು ಹಾಟ್ ಪಾಟ್ ಏನಿಲ್ಲ, ಇದು ವೆಜಿಟೇರಿಯನ್ ಸೂಪ್ ಜೊತೆಗೆ ಇದು ಬಂದು ಫಿಶ್ ಕೇಕ್ಸ್. ಅಂದ್ರೆ ಇವ್ರದ್ದು ನಾನ್ ವೆಜ್ ಅಂದ್ರೆ ಪೋರ್ಕ್ ಇರಲ್ಲ, ಚಿಕನ್ ಎಲ್ಲ ಏನೂ ಇರಲ್ಲ. ಇದು ಬಂದು ಬರೀ ಫಿಶ್ ಕೇಕ್ಸ್ ಮತ್ತೆ ಸ್ವಲ್ಪ ಸೊಪ್ಪು ಸದೆ ತರಕಾರಿಗಳು, ಆಮೇಲೆ ಇಲ್ಲಿ ಡೆಸರ್ಟ್ ಮತ್ತೆ ಸ್ವಲ್ಪ ಸೊಪ್ಪು ಸದೆ. ಒಂದ್ ಸೆಕೆಂಡ್, ಇಷ್ಟೇ ಜಾಪನೀಸ್. ಇದು ಇಷ್ಟುಂತ ಕಾಣುತ್ತೆ, ಎಷ್ಟು ಕ್ವಾಂಟಿಟಿ ಇದೆ ನೋಡಿ. ಆಮೇಲೆ ರೈಸ್ ಕಮ್ಮಿ ತಿಂತಾರಲ್ಲ, ಇಷ್ಟೇ ರೈಸ್ ಸಿಗೋದು. ನಂತರ ರೈಸ್ ಫುಲ್ ತಿನ್ನಲ್ಲ ಇವರು. ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಜಪಾನೀಸ್ ಸ್ಟೈಲ್ ಫುಡ್? ತುಂಬ ಚೆನ್ನಾಗಿದೆ. ಅವ್ರದ್ದು ಫುಡ್ಡು ಎಷ್ಟು ಒಂಥರ ಲೈಕ್ ವೆನ್ ಯು ಹ್ಯಾವಿಂಗ್ ಇಟ್ ಆಲ್ರೆಡಿ ಹೆಲ್ತಿ ಅಂತ ಅನ್ಸುತ್ತೆ. ಅದು ಇಟ್ಸ್ ವೆರಿ ಲೈಟ್ ಆ್ಯಂಡ್ ಯು ವಿಲ್ ಗೆಟ್ ಟು ನೋ ಇಟ್ಸ್ ವೆರಿ ಹೆಲ್ತಿ. ನಾವೀಗ ಜಪಾನಲ್ಲಿ ಕಿಯೋಮಿಜು ಟೆಂಪಲ್ ಅಂತ ಇದ್ದೀವಿ. ಇದು ಇಡೀ ಜಪಾನಲ್ಲೇ ಸಖತ್ತಾಗಿರೋ ಟೆಂಪಲ್. ಯಾಕಂದರೆ ಇದು ಒಂದೇ ಟೆಂಪಲ್ಲು. ಹಳೇ ಕಾಲದಲ್ಲಿ ಹೆಂಗಿತ್ತಲ್ಲ ಆ ಟೆಂಪಲ್ ಇನ್ನೂ ಹಂಗೆ ಇದೆ. ನಾವು ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ಈ ಟೆಂಪಲ್ನ ತೋರ್ಸೋಕ್ಕೆ ಕರ್ಕೊಂಡ್ಬಂದಿದ್ದೀವಿ. ಸೂಪರ್ ಆಗಿದೆ ಗುರು ದೇವಸ್ಥಾನ. 2ನೇ ಸರಿ ಬರ್ತಾಯಿದ್ರು, ಏನೋ ಒಂಥರ ಫೀಲಿಂಗು. ಆದರೆ ಇವಾಗ ಇಲ್ಲಿ ಟೆಂಪ್ರೇಚರ್ ಬಂದ್ಬಿಟ್ಟು 31 ಡಿಗ್ರಿ ಇದೆ. ಆದರೆ ಫೀಲ್ ಬಂದ್ಬಿಟ್ಟು ಒಂದು 38-40 ಡಿಗ್ರಿ ಥರ ಇದೆ. ಬಿಸಿಲು ಚುಚ್ತಾ ಐತೆ, ಹಂಗೆ ಸಖತ್ ಚಳಿ ಆಗ್ತೈತೆ ಅಲ್ಲ. ಬುದ್ಧ ಕಾಲಿಟ್ಟಿರೋ ಕಲ್ಲಂತೆ ಇದು. ಇದು ಎಷ್ಟೇ ಬಿಸಿಲಿಗಿದ್ರೂ ತಣ್ಣಗಿರುತ್ತಂತೆ, ಬಿಸಿನೇ ಆಗಲ್ವಂತೆ. ಹೊತ್ತಿರುವ ಉರಿಯಲ್ಲಿ ಆಯ್ತಾಜ್ಯ, ಹಿಂದೆ ಬಿದ್ದವು ಎಲ್ಲೋ ಕುದುರೆ ಕಾಲಾಳು, ಬಿಚ್ಚಿ ಉದುರಿಸಿ ಮನದ ಬಾಳು. ಹೀಗೆ ಹೇಳಿ ಆಸೆ ಬಿಟ್ಟ ಬುದ್ಧ, ಜೊತೆಗೆ ದೇಶ ಬಿಟ್ಟ ಬುದ್ಧ, ಜಪಾನಿನಲ್ಲಿ ಹೆಜ್ಜೆ ಇಟ್ಟ ಬುದ್ಧ, ಅವನ ಹೆಜ್ಜೆಯನ್ನು ಹುಡುಕಿಕೊಂಡು ಬರುವ ಆಸೆ ಇಟ್ಟ ಬುದ್ಧ. ಬುದ್ಧ ಭಗವಾನಿಗೆ ನಮಸ್ಕಾರಗಳು. ಜೈ ಜೈ. ಟೆಂಪಲೆಲ್ಲ ತಿರ್ಗಾಡ್ಕೊಂಬಂದ್ವಿ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಈ ಜಂಗುಳಿ ಮಧ್ಯೆ ಶಾಪಿಂಗ್ ಹೋಗ್ಬಿಟ್ಟವ್ರೆ. ಇವಾಗ ಅವ್ರು ಹುಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಒಬ್ಬೊಬ್ಬರನ್ನೇ. ಕಾಣಿಸ್ತಾ ಇದ್ದಾರೆ ಆಶೆ ಯಾರಾದರೂ? ಕಾಣಿಸ್ತಾ ಇಲ್ಲ. ಶೇಕ್ ಇಟ್, ಪುಷ್ಪವತಿ, ಟಿಂಗ್ ಟಿಂಗ್ ಎಲ್ಲರೂ ಆಡಬೇಕು. ನಾವೀಗ ಜಪಾನಲ್ಲಿ ಟ್ರೆಡಿಷನಲ್ ಟೀ ಸೆರೆಮನಿಗೆ ಹೋಗ್ತೀವಿ. ನಮ್ಮ ಕಡೆ ಎಲ್ಲ ಹೆಂಗೆ ಒಂದು ಫಂಕ್ಷನ್ ಇರುತ್ತಲ್ಲ, ಅದೇ ಥರ ಜಪಾನಲ್ಲಿ ಟೀ ಸೆರೆಮನಿ. ಇವ್ರಿಗೊಂದು ಟ್ರೆಡಿಷನ್ ಥರ, ಒಂದು ಕಲ್ಚರ್ ಥರ ಅವ್ರ ಆಚಾರ ವಿಚಾರ ತೋರಿಸ್ತಾರೆ. ನೋಡೋಣ ಹೆಂಗಿರುತ್ತೆ ಜಪಾನಲ್ಲಿ ಟೀ ಸೆರೆಮನಿ ಅಂತ. ಈ ಥರ ಹಿಂಗೆ ಟ್ರೆಡಿಷನಲ್ ಟೀ ಸೆರೆಮನಿ.
ಎಲೆಗಳು ಇಟ್ಕೊಂಡು ಮಾಡಿ ಆ ಥರ ಟೇಸ್ಟ್ ಆಗಿದೆ. ಇದು ತುಂಬ ಕುಡಿದ್ರೆ ನಮ್ಮ ಚರ್ಮಕ್ಕೆ ಒಳ್ಳೇದಂತೆ, ಚರ್ಮ ಕಾಯಿಲೆ ಬರಲ್ವಂತೆ ಅಂತ. ಸೂಪರ್, ಹಿಂಗಿತ್ತು. ಹಾಂ, ಇವಾಗ ಬೆಳಿಗ್ಗೆ ಕ್ಲೀನಾಗಿ ಹೋಗುತ್ತೆ ಮೋಷನ್. ಎಂಜಾಯ್ ಮಾಡ್ತಾವ್ರೆ. ಚೆನ್ನಾಗಿದ್ಯಾ ಆಂಟಿ? ಸೌಂಡ್ ಮಾಡಿ. ಹೌದಾ? ಹೆವಿ ಕೈ ಇದೆಯಾ? ಬೇಡ, ಬೆಳಿಗ್ಗೆ ಎದ್ದು ಕಾಲು ಸೊಪ್ಪು ಕುಡಿಯೋಕೊಂಡ್ಬಿಡ್ತಾರೆ. ನೈಸ್, ವೆರಿ ನೈಸ್. ಏನು ಹೇಳ್ಬೇಕು, ನೋಡಿ ರೆಸ್ಪೆಕ್ಟ್ ಕೊಡ್ತೀನಿ. ಇಷ್ಟು ಜನರಿಗೆ ತೋರಿಸ್ದೆ ನಾನು ಕುಡಿದಿದ್ದು ಹೆಂಗಿದೆ ಅಂತ. ನಾನು ಕುಡಿತೀನಿ ನಿಜವಾಗ್ಲೂ. ಯಪ್ಪ ಎಲೆ ಸಿಪ್ಪೆ, ಯಪ್ಪ ಸೊಪ್ಪು ಸೋದೆ.